ಸಾಧು ಸಂತರು ಯಾಕೆ ಮತ್ತೆ ಒಟ್ಟುಗೂಡಿ ಬರ್ತಾ ಇಲ್ಲ? ಅಂದ್ರೆ ಅದಕ್ಕೆ ಯಾರಾದ್ರೂ ಕರೆ ಕೊಡಬೇಕು ಅನ್ನುವಂಥದ್ದು ಏನಾದ್ರೂ ಇದೆಯಾ? ಧರ್ಮಕ್ಕೆ ಹಾನಿ ಆದ್ರೆ ನಾವು ರಾಜಕೀಯದವರನ್ನು ನೋಡುದಿಲ್ಲ. ನಾವು ಹಿಂದೆ ಮೊಘಲರನ್ನು ಎದುರಿಸಿದ್ದೇವೆ, ಇನ್ನು ಮುಂದೆ ಎದುರಿಸ್ತೇವೆ. ನಾಗಾ ಸಾಧುಗಳು ಯಾವಾಗಲೂ ಧರ್ಮ ರಕ್ಷಣೆಗೆ ಸದಾಕಾಲ ಅವರು ಕಟಿಬದ್ಧರಾಗಿರ್ತಾರೆ. ಸನಾತನ ಅಂದ್ರೆ ವಸುದೈವ ಕುಟುಂಬಕಂ, ಅದು ಎಲ್ಲರನ್ನು ಒಂದು ಮಾಡುತ್ತೆ. ಎಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಪರಿಶುದ್ಧತೆ ಇರುತ್ತೆ, ಎಲ್ಲಿ ಪವಿತ್ರತೆ ಇರುತ್ತೆ, ಅಲ್ಲಿ ಸನಾತನ ದೇವರು ಇರ್ತಾರೆ. ಅದು ವಿಶ್ವಾಸ. ಹಿಂದುತ್ವಕ್ಕೆ ಒಂದು ಪೂರಕವಾಗಿರುವಂತಹ ಮೋದಿ ಅವರಾಗ್ಲಿ, ಯೋಗಿ ಆದಿತ್ಯನಾಥ್ ಅವರಾಗ್ಲಿ, ಅವರನ್ನು ನೇರವಾಗಿ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯೋಗಿಜಿ ಅವರೇ ಮುಂದಿನ ಪ್ರಧಾನ ಮಂತ್ರಿ ಆಗಬೇಕು, ಈ ದೇಶವನ್ನು ನಡೆಸಬೇಕು, ಹಿಂದೂ ರಾಷ್ಟ್ರವಾಗಿ ಅವರ ತತ್ವ ಸಿದ್ಧಾಂತವನ್ನು ಇಡೀ ಜಗತ್ತು ಒಪ್ಪಿದೆ. ಗುರುಗಳೇ, ನಾವು ನಮ್ಮ ಇತಿಹಾಸವನ್ನ ಒಂದು ಬಾರಿ ತಿರುಗಿ ನೋಡಿದ್ರೆ ನಾಗಾ ಸಾಧುಗಳು ಈ ಸನಾತನ ಧರ್ಮದ ಮೇಲೆ ಆಕ್ರಮಣಗಳಾದಾಗ ಅವರೆಲ್ಲರನ್ನ ಕೂಡ ಹೊಡೆದೋಡಿಸಿದ್ದಾರೆ. ಆದ್ರೆ ಈಗ ಸನಾತನ ಧರ್ಮದ ಮೇಲೆ ಮತ್ತೆ ಆಕ್ರಮಣಗಳು ನಡೀತಾ ಇದೆ. ಆದ್ರೆ ನಮಗೆ ಅಂತಹ ಒಂದು ಇದು ಕಾಣಿಸ್ತಾ ಇಲ್ಲ. ಯಾಕೆ ಸಾಧು ಸಂತರು ಯಾಕೆ ಮತ್ತೆ ಒಟ್ಟುಗೂಡಿ ಬರ್ತಾ ಇಲ್ಲ? ಅಂದ್ರೆ ಅದಕ್ಕೆ ಯಾರಾದ್ರೂ ಕರೆ ಕೊಡಬೇಕು ಅನ್ನುವಂಥದ್ದು ಏನಾದ್ರೂ ಇದೆಯಾ? ನೋಡಿ, ಇವಾಗ ಎಲ್ಲ ರಾಜಕೀಯ ನಡೀತಾ ಇದೆ. ಇಲ್ಲಿ ನಮ್ಮ ಪಾತ್ರ, ಸಾಧುಗಳ ಪಾತ್ರ ಯಾವುದೂ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಪ್ರಭುತ್ವವನ್ನು ನಡೆಸುವವರು ರಾಜಕಾರಣಿಗಳು. ಅವರು ಧರ್ಮವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ರಾಜಕಾರಣದ ಮುಖಾಂತರ ಈ ಸಂಸಾರ ನಡೀತದೆ ಅಲ್ಲಿವರೆಗೆ ರಾಜಕೀಯ, ಯಾಕಂದ್ರೆ ರಾಜಕೀಯ ಶಕ್ತಿಯಿಂದಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವುದು. ನಮ್ಮದು ಆಧ್ಯಾತ್ಮ, ನಮ್ಮ ಧರ್ಮಕ್ಕೆ ಹಾನಿ ಆದರೆ ನಾವು ರಾಜಕೀಯದವರನ್ನು ನೋಡುದಿಲ್ಲ. ನಾವು ಹಿಂದೆ ಮೊಘಲರನ್ನು ಎದುರಿಸಿದ್ದೇವೆ, ಇನ್ನು ಮುಂದೆ ಎದುರಿಸ್ತೇವೆ. ನಾಗಾ ಸಾಧುಗಳು ಯಾವಾಗಲೂ ಧರ್ಮ ರಕ್ಷಣೆಗೆ ಸದಾಕಾಲ ಅವರು ಕಟಿಬದ್ಧರಾಗಿರ್ತಾರೆ. ನಮಗೆ ಶಂಕರಾಚಾರ್ಯ ಪರಂಪರೆ ಇದನ್ನು ಕಲಿಸಿದ್ದೆ. ಇದನ್ನೇ ನಾವು ರಾಜಕೀಯದವರು ಎಲ್ಲಿವರೆಗೆ ಅವರು ಇದಕ್ಕೆ ಅವಕಾಶ ಕೊಡಲ್ಲ ಅಲ್ಲಿವರೆಗೆ ನಮಗೇನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ರಾಜಕೀಯ ನಮಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ವ್ಯವಸ್ಥೆ ಇದೆ. ಇದರ ಇತಿಮಿತಿಯಲ್ಲೇ ಎಲ್ಲ ಅದರದ್ದು ನಿವಾರಣೆ ಆಗುತ್ತೆ. ಅದರಿಂದ ಅತೀತವಾಗಿ ಧರ್ಮದ ವಿಷಯಕ್ಕೆ ಬಂದಾಗ ನಾಗಾ ಸಾಧುಗಳು ಬರ್ತಾರೆ, ಒಗ್ಗಟ್ಟಾಗುತ್ತಾರೆ. ನಾವು ಒಗ್ಗಟ್ಟಿದ್ದೇವೆ. ಗುರುಗಳೇ, 15 ನಿಮಿಷ ಕೊಡಿ, ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಗುರುಗಳೇ? ಸನಾತನ ಅನ್ನುವಂಥದ್ದು ಅದು ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಶಾಶ್ವತ. ಎಲ್ಲಿ ಯಾರು ನಾಶ ಮಾಡ್ತೇನೆ ಅಂತ ಹೇಳ್ತಾರೆ ಅವರು ಬಾಯಿ ಮಾತಿನಲ್ಲಿ ಲೋಕಮುಖದ ಇದರಲ್ಲಿ ಹೇಳ್ಬಹುದು ಮಾಡ್ತೇನೆ ಅಂತ ಹೇಳಿ. ಆದರೆ ಅವರದ್ದು ಮನೆಯಲ್ಲಿ ಜೀವನ ಪದ್ಧತಿ ಸನಾತನವೇ ಇರುತ್ತದೆ. ಎಲ್ಲಿ ಪ್ರೀತಿ ಇರುತ್ತೆ ಅದು ಸನಾತನ. ಸನಾತನ ಅನ್ನುವಂಥದ್ದನ್ನು ಯಾರು ಹುಟ್ಟು ಹಾಕಿಲ್ಲ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವು ಇಲ್ಲ. ಸನಾತನ ಎನ್ನುವಂಥದ್ದು ನಿತ್ಯ ಶಾಶ್ವತ. ಅದನ್ನು ಯಾರದು ಸೂರ್ಯನ ಹಾಗೆ, ಅದನ್ನು ಯಾರಿಗೂ ಅದನ್ನು ನಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಒಂದು ಬಾಯಿ ಮಾತಿಗೆ, ಒಂದು ಮತ್ಸರದಿಂದ ಹೇಳಿರ್ಬಹುದು, ಆದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಭೂಮಿ ಉಳಿಬೇಕಾದ್ರೆ ಧರ್ಮ ಉಳಿಬೇಕು. ಧರ್ಮ ಎಲ್ಲಿದೆ ಅಂತ ಹೇಳಿದ್ರೆ ಸನಾತನದಲ್ಲಿ ಮಾತ್ರ ಇರುವುದು. ಯಾಕಂದ್ರೆ ಲೋಕದರನ್ನು ಎಲ್ಲರನ್ನು ಪ್ರೀತಿ ಮಾಡುವಂತದ್ದು ಸನಾತನ. ಭೇದ ಮಾಡುವುದು, ಇವರು ನಮ್ಮವರಲ್ಲ, ಅವರು ಇವರು ಅಂತ ಹೇಳುವುದಲ್ಲ. ಸನಾತನ ಅಂದ್ರೆ ವಸುದೈವ ಕುಟುಂಬಕಂ, ಅದು ಎಲ್ಲರನ್ನು ಒಂದು ಮಾಡುತ್ತೆ. ಎಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಪರಿಶುದ್ಧತೆ ಇರುತ್ತೆ, ಎಲ್ಲಿ ಪವಿತ್ರತೆ ಇರುತ್ತೆ, ಅಲ್ಲಿ ಸನಾತನ ದೇವರು ಇರ್ತಾರೆ. ಅದು ವಿಶ್ವಾಸ. ಸನಾತನವನ್ನು ನಾಶ ಮಾಡ್ಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ. ಸೂರ್ಯಚಂದ್ರ ಇರುವವರೆಗೆ ಸನಾತನ ಇದ್ದೇ ಇರುತ್ತದೆ. ಗುರುಗಳೇ, ನೀವು ಹೇಳಿದ್ರೆ ಅಮೃತ ಸ್ನಾನವನ್ನ ಮಾಡಿದ್ರೆ ನಾವು ಮಾಡಿರುವಂತಹ ಪಾಪ ಎಲ್ಲ ಕಳೆದು ಹೋಗುತ್ತೆ ಅಂತ. ಬಹಳಷ್ಟು ಜನ ಗೊತ್ತಿದ್ದು ಪಾಪಗಳನ್ನ ಮಾಡಿರ್ತಾರೆ. ಅಂತವ್ರು ಬಂದು ಮಿಂದೆದ್ರೆ ಆ ಪಾಪಗಳ ಪರಿಹಾರ ಆಗುತ್ತಾ? ಅಥವಾ ಅಲ್ಲಿ ಅಮೃತ ಸ್ನಾನವನ್ನ ಮಾಡುವಾಗ ಆ ಪ್ರಕ್ರಿಯೆ ಹೇಗಿರುತ್ತೆ? ಅದ್ರ ಇಲ್ಲಿ ನಾವು ತಿಳಿಯದೆ ಮಾಡಿದಂತ ಕರ್ಮಗಳಿಗೆ ಭಗವಂತನ ಬಳಿ ಕ್ಷಮೆ ಇದೆ. ನಾವು ತಿಳಿಯದೆ ಮಾಡಿದಕ್ಕೆ ಭಗವಂತನ ಕಡೆ ಕ್ಷಮೆ ಇದೆ. ನಾವು ಬೇಕು ಅಂತ ಒಬ್ಬರಿಗೆ ಅನ್ಯಾಯ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಯಾವುದೂ ಇಲ್ಲ. ಅದು ನಮ್ಮ ಕರ್ಮ ಆಗಿ, ನಮ್ಮ ಬೆನ್ನ ಹಿಂದೆ ಪಾಪದ ಆಗಿ ನಮ್ಮನ್ನು ಬೆನ್ನತ್ತುತ್ತದೆ. ಆದ್ರೆ ಭಗವಂತನಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ. ಭಗವಂತನ ನಾವು ತಿಳಿಯದೆಯೂ ಮಾಡಿದ್ರು ಭಗವಂತನಿಗೆ ವಿಶೇಷವಾದ ಶಕ್ತಿ ಇದೆ. ಒಂದು ಭಕ್ತನನ್ನು ಕ್ಷಮಿಸಿ ಅವನನ್ನು ಉದ್ಧಾರ ಮಾಡ್ಲಿಕ್ಕೆ ಅದು ಭಗವಂತನಿಗೆ ಶಕ್ತಿ ಇದೆ. ಅಷ್ಟು ಪ್ರಬಲವಾಗಿ ನಮ್ಮ ಭಕ್ತಿ ಆ ಭಗವಂತನ ಮೇಲೆ ಇದ್ರೆ ಮಾತ್ರ ಭಗವಂತನ ಆ ಒಂದು ದಿವ್ಯ ಒಂದು ಅನುಗ್ರಹವನ್ನು ನಾವು ಪಡೆದು ನಾವು ಅದರಿಂದಲೂ ಮುಕ್ತ ಆಗ್ಲಿಕ್ಕೆ ನಾವು ಪ್ರಯತ್ನ ಪಡಬಹುದು. ಅದರಲ್ಲಿ ಎಲ್ಲರಿಗೂ ಅದರಲ್ಲಿ ಮುಕ್ತ ಆಗ್ಬಹುದು. ಭಗವಂತನ ಆಶೀರ್ವಾದ, ಅನುಗ್ರಹ ಮುಖ್ಯ ಅದರಲ್ಲಿ. ಗುರುಗಳೇ, ಈ ಒಂದು ಪ್ರಯಾಗ್ರಾಜ್ ಸಾಧು ಸಂತರ, ನಾಗಾ ಸಾಧುಗಳ, ಅಘೋರಿಗಳ ಎಲ್ಲರೊಂದು ಸಂಗಮಕ್ಕೆ ಸಾಕ್ಷಿ ಆಗಿದೆ. ಇಂಥ ಒಂದು ಧಾರ್ಮಿಕ ಸಮ್ಮೇಳನವನ್ನ, ಇಂಥ ಒಂದು ಆಧ್ಯಾತ್ಮಿಕ ವಿಸ್ಮಯಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ಈ ಮಹಾಕುಂಭ ಮೇಳವನ್ನ ಒಂದ್ ರೀತಿ ರಾಜಕೀಯವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಗಂಗಾ ನದಿಯಲ್ಲಿ ಮಿಂದೆದ್ರೆ ಪಾಪ ಪರಿಹಾರ ಆಗುತ್ತಾ, ಬಡತನ ನಿರ್ಮೂಲನೆ ಆಗುತ್ತಾ, ಈ ರೀತಿಯಾದಂತಹ ಮಾತುಗಳೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ಈಗ ಹಿಂದುತ್ವಕ್ಕೆ ಒಂದು ಪೂರಕವಾಗಿರುವಂತಹ ಮೋದಿ ಅವರಾಗ್ಲಿ, ಯೋಗಿ ಆದಿತ್ಯನಾಥ್ ಅವರಾಗ್ಲಿ,
ಅವರನ್ನು ನೇರವಾಗಿ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರ ಪ್ರಖರತೆ, ಅವರ ಜೊತೆಗಿರುವವರ ಬೆಂಬಲಿಗರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಆದ ಕಾರಣ ಕೈಲಾಗದವ ಮೈಪರಚಿ ನೋಡಿದಂತ ಹೇಳಿದಾಗೆ ಈ ಕುಂಭಮೇಳವನ್ನು ಸಹ ಒಂದು ಕೆಟ್ಟ ಹೆಸರಲ್ಲಿ ಮಾಡಲಿಕ್ಕೆ ಅದು ರಾಜಕೀಯ ವಿರೋಧಿಗಳ ಪಿತೂರಿ ಹೊರತು ಅದು ರಿಯಾಲಿಟಿಯಲ್ಲಿ ಇಲ್ಲದು. ರಿಯಾಲಿಟಿಯಲ್ಲಿ ಯಾವಾಗಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಗಂಗೆಯನ್ನು ಮೈಲಿಗೆ ಮಾಡ್ಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ. ಅದು ಯುಗ ಯುಗದಿಂದ ಸ್ವರ್ಗದಿಂದ ಬಂದವಳು, ಅವಳು ಯಾವತ್ತು ಮೈಲಿಗೆ ಆಗಲ್ಲ. ಇದು ಇವರೆಲ್ಲ ರಾಜಕೀಯಕ್ಕೋಸ್ಕರ ಈ ತರದ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ನೋಡ್ತಾರೆ ಹೊರತು ನಿಜವಾಗಿ ಕುಂಭಮೇಳದಿಂದ ಯಾರಿಗೂ ನಷ್ಟ ಆಗಿಲ್ಲ. ಕುಂಭಮೇಳದಿಂದಾಗಿ ಸನಾತನ ಒಗ್ಗಟ್ಟಾಗಿದ್ದಾರೆ. ದೇಶದಲ್ಲಿ ಹಿಂದೂಗಳ ಒಂದು ಏಕತೆಯನ್ನು ಪ್ರತಿ ಜಗತ್ತಿಗೆ ಎತ್ತಿ ತೋರಿಸಿದ್ದಾರೆ. ಇದರಿಂದಾಗಿ ಬಟೋಗೆತು ಕಟೋಗೆತು ಹೇಳುವಂತ ಮಾತಿನ ಪ್ರಕಾರ ಎಲ್ಲಿ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಅಲ್ಲಿ ಇವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವಿರೋಧಿಗಳಿಗೆ. ಅದಕ್ಕೋಸ್ಕರ ದೇಶದಲ್ಲಿ ಹೇಳ್ತಾರೆ ಹಿಂದೂ ಇದ್ದರೆ ದೇಶ ಇದ್ದಿತ್ತು ಅಂತ, ಅದನ್ನು ಇವರಿಗೆ ಅರಗಿಸಿಕೊಳ್ಳಿಕ್ಕೆ ಈಗ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಷಡ್ಯಂತ್ರ, ಇದು ರಾಜಕೀಯವಾದಂತಹ ಷಡ್ಯಂತ್ರದ ಸ್ಟೇಟ್ಮೆಂಟ್ಗಳಿಗೆ ಹೊರತು ಇದು ಆಧ್ಯಾತ್ಮದ ಸ್ಟೇಟ್ಮೆಂಟ್ ಅಲ್ಲ, ಇದು ರಿಯಾಲಿಟಿ ಅಲ್ಲ. ಇದನ್ನು ನಾನು ಒಪ್ಪಲ್ಲ. ಯಾಕಂದ್ರೆ ಇದು ಯೋಗಿ ಮತ್ತೆ ಮೋದಿ ಅವರನ್ನು ವಿರೋಧಿಸುವ ಜನಗಳ ಮಾತು ಹೊರತು ಇದು ಸಾರ್ವಜನಿಕ ಹೇಳಿಕೆ ಅಲ್ಲ. ಗುರುಗಳೇ, ಈ ಮಹಾಕುಂಭ ಮೇಳದಲ್ಲಿ ನಾವು ಒಂದು ಏನ್ ಗಮನಿಸಿದ್ವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಹಿಂದೂ ಕೂಡ ಜಾತಿ ಅನ್ನುವಂಥದ್ದನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬಂದ್ರು. ಇಲ್ಲಿ ಈ ಒಗ್ಗಟ್ಟನ್ನ ನೋಡಿದಾಗ ಹಿಂದೂ ರಾಷ್ಟ್ರ ಆಗಬೇಕನ್ನುವಂತಹ ಒಂದು ಕನಸೇನಿತ್ತು ಅದು ನನಸಾಗುತ್ತೆ ಅಂತ ಅನ್ಸುತ್ತಾ ಗುರುಗಳೇ? ಖಂಡಿತವಾಗಿಯೂ ಈಗ ಹಿಂದೂ ಜಾಗೃತ ಆಗಿದ್ದಾರೆ ಪ್ರತಿಯೊಬ್ಬರು. ಈ ವರ್ಷದ 2025ನೇ ಪ್ರಯಾಗ್ರಾಜ್ ಕುಂಭಮೇಳದ ನಾನು ಮಾಘ ಮಾಸದಿಂದ ಪೌಷ ಪೂರ್ಣಿಮೆಯಿಂದ ಮಾಘ ಪೂರ್ಣಿಮೆವರೆಗೆ ಒಂದು ತಿಂಗಳು ಕಳೆಯಿತು. ನನ್ನದು ಇಲ್ಲಿ ಕಲ್ಪವಾಸ ಮುಗಿಸಿದೆ. ನನಗೆ ತುಂಬಾ ಅತ್ಯಂತ ಖುಷಿ ಆಗ್ತಿದೆ. ಯಾಕಂದ್ರೆ ಯಾವಾಗಲೂ ಹೇಳ್ತಿದ್ರು ಸನಾತನ ಹಿಂದೂಗಳು ಒಗ್ಗಟ್ಟಾಗಲ್ಲ, ಸೋಮಾರಿಗಳು ಅಂತ ಹೇಳ್ತಿದ್ರು. ಆದ್ರೆ ಇದನ್ನು ಇಲ್ಲಿ ನಾವು ಪ್ರತಿಯೊಬ್ಬರು ನೋಡಿ, ಇಲ್ಲಿ ಯಾರು ಇಲ್ಲಿಗೆ ಇನ್ವಿಟೇಷನ್ ಕೊಡಲ್ಲ, ಟ್ರೈನ್ ಟಿಕೆಟ್ ಕೊಡಲ್ಲ, ಯಾವುದೇ ಟಿಕೆಟ್ ಕೊಡಲ್ಲ. ಸ್ವಂತ ಖರ್ಚು ಮಾಡಿಕೊಂಡು ತಮ್ಮ ದುಡಿಮೆ ಸಂಪಾದನೆಯಲ್ಲಿ ಖರ್ಚು ಮಾಡಿಕೊಂಡು ಧರ್ಮ ಎನ್ನುವಂತ ನಂಬಿಕೆ ವಿಶ್ವಾಸದಿಂದ ಇಟ್ಟುಕೊಂಡು ಎಷ್ಟೋ ದೂರದ ಕಿಲೋಮೀಟರ್, ಸಾವಿರಾರು ಕಿಲೋಮೀಟರ್ಗಳಿಂದ ಇಲ್ಲಿ ಬಂದು ಇಷ್ಟು ಕಷ್ಟಪಟ್ಟು ನಡ್ಕೊಂಡು ಬಂದು ಇಲ್ಲಿ ತಮ್ಮ ಶ್ರದ್ಧೆಯನ್ನು ತೋರಿಸ್ತಾ ಇದ್ದಾರೆ. ಇದು ಸನಾತನದ ಜಾಗೃತಿ, ಧರ್ಮ ಜಾಗೃತಿ ಖಂಡಿತ ಆಗಿದೆ. ಆದ ಕಾರಣ ಹಿಂದೂ ರಾಷ್ಟ್ರ ಆದ್ರೆ ಅದರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಹಿಂದೂ ತತ್ವ ಯಾವುದು? ಅಹಿಂಸೆ, ಎಲ್ಲರನ್ನು ಪ್ರೀತಿ ಮಾಡುವಂತ ಗುಣ, ಅದುವೇ ಜಗತ್ತಿನಲ್ಲಿ ಉಳಿಬೇಕು. ಅದೇ ಕಲ್ಯಾಣಕಾರಿ ಧರ್ಮ. ಹಿಂಸೆ ಮಾಡುವುದು, ಭೇದ ಮಾಡುವುದು ಯಾವತ್ತು ಧರ್ಮ ಆಗಲ್ಲ. ಒಬ್ಬರನ್ನೊಬ್ಬರು ದ್ವೇಷಿಸಿ ಬದುಕುವುದು ಭೂಮಿಯ ಧರ್ಮ ಅಲ್ಲ, ಅದು ಈ ಜಗತ್ತಿನ ನಿಯಮ ಅಲ್ಲ. ನಾವು ವಸುದೈವ ಕುಟುಂಬ, ಎಲ್ಲರೂ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಿ ಬದುಕಬೇಕು. ಅದನ್ನು ಕಲಿಸುವುದು ಸನಾತನ ಧರ್ಮ, ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮವೇ ಉಳಿಬೇಕು. ಯಾಕಂದ್ರೆ ಹಿಂದೂ ಉಳಿದರೇನೆ ಜಗತ್ತಿನಲ್ಲಿ ಎಲ್ಲರೂ ಪರಸ್ಪರ ಪ್ರೀತಿಯಿಂದ, ಗೋಮಾತೆಗೂ ಬೆಲೆ ಇರುತ್ತೆ, ಸಾಧುಗಳಿಗೂ ಬೆಲೆ ಇರುತ್ತೆ. ಎಲ್ಲ ಧರ್ಮದವರನ್ನು ಒಂದು ಲೋಕ ಸಮಸ್ತ ಸುಖಿನೋ ಭವಂತು ಹೇಳಿದಾಗೆ ಎಲ್ಲರನ್ನು ಪ್ರೀತಿಸುವ ಧರ್ಮ ಏನಾದ್ರು ಇದ್ರೆ ಅದು ಸನಾತನ ಧರ್ಮ, ಹಿಂದೂ ಧರ್ಮ. ಹಿಂದೂ ರಾಷ್ಟ್ರ ಆಗ್ಲೇಬೇಕು. ಹಿಂದೂ ರಾಷ್ಟ್ರ ಆದ್ರೆ, ಭಾರತ ಒಂದು ಹಿಂದೂ ರಾಷ್ಟ್ರ ಆದ್ರೆ ಜಗತ್ತಿಗೆ ಒಂದು ಮಾಡೆಲ್ ತರ, ಒಂದು ಮಾದರಿಯಾಗಿ ನಿಂತು ವಿಶ್ವಗುರು ಆಗ್ಲಿಕ್ಕೆ ತುಂಬಾ ಸುಲಭ ಇದೆ. ಭಾರತ ವಿಶ್ವಗುರು ಆಗ್ಬೇಕು. ಅದರ ಮುಖಾಂತರ ಭಾರತದ ಧರ್ಮ ಸಂಸ್ಕೃತಿಯನ್ನು ಅದನ್ನು ಸ್ವೀಕರಿಸಬೇಕು. ಆ ಒಂದು ನಿಟ್ಟಿನಲ್ಲಿ ವಸುದೈವ ಕುಟುಂಬಕಂ ಅನ್ನುವಂತ ನಮ್ಮ ಏನು ಪರಿಕಲ್ಪನೆ ಇದೆ ಶ್ರೀಕೃಷ್ಣ ಪರಮಾತ್ಮನ, ಅದು ವಿಶ್ವದೆಲ್ಲೆಡೆ ವ್ಯಾಪಕವಾಗಿ ಸನಾತನ ಧರ್ಮದ ಕಂಪು ಒಲಿಬೇಕು. ಅದೇ ನಮ್ಮ ಧ್ಯೇಯ ಉದ್ದೇಶ, ಅದೇ ನಮ್ಮ ಉದ್ದೇಶ. ಇವತ್ತು ಈ ಮಹಾಕುಂಭ ಮೇಳದಲ್ಲಿ ನಾವು ಪಾಶ್ಚಾತ್ಯರನ್ನ ಬಹಳಷ್ಟು ಜನರನ್ನ ನೋಡಿದ್ವಿ. ಅವ್ರು ಬರ್ತಾ ಇದ್ದಾರೆ, ಸನಾತನ ಧರ್ಮವನ್ನ ಇಷ್ಟಪಡ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ, ಅಪ್ಪಿಕೊಳ್ತಾ ಇದ್ದಾರೆ. ಇವೆಲ್ಲವನ್ನ ಗಮನಿಸಿದಾಗ ಇಡೀ ವಿಶ್ವ ಸನಾತನ ಧರ್ಮವನ್ನ ಒಪ್ಪಿಕೊಳ್ಳುತ್ತೆ ಅಂತ ಅನ್ಸುತ್ತಾ ಗುರುಗಳೇ? ನೋಡಿ, ಯಾವುದೇ ಧರ್ಮದಲ್ಲಿ ಶಾಂತಿ ಇಲ್ಲ. ಮತಗಳಿರ್ಬೋದು, ಧರ್ಮ ಅಲ್ಲ. ಧರ್ಮ ಅನ್ನುವಂಥದ್ದು ಸನಾತನ. ಎಲ್ಲಿ ಅಹಿಂಸೆ ಇದೆಯೋ ಸನಾತನ ಧರ್ಮದ ಮುಖ್ಯ ತಿರುಳೇ ಇದೆ. ಎರಡೇ ಇರುದು, ಅಹಿಂಸೆಯು ಪರಮೋ ಧರ್ಮ. ನಾವು ಯಾರಿಗಾದ್ರೂ ಹಿಂಸೆ ಕೊಟ್ರೆ ಅದು ನಮಗೆ ವಾಪಸ್ ಬರುವುದು. ನಮಗೆ ಅದಕ್ಕೆ ಭಗವಂತನ ಆಶೀರ್ವಾದ 100 ಪಟ್ಕೊಂಡು ನಮಗೆ ಹಿಂಸೆ ಅದ್ರ ಬರುವುದು. ನಾವು ಬೇವಿನ ಬೀಜ ಬಿಟ್ರೆ ಬೇವೇ ಬರುವುದು, ನಮಗೆ ಮಾವು ಬರಲ್ಲ. ನಾವು ಒಳ್ಳೇದು ಮಾಡಿದ್ರೆ ನಮಗೆ ವಾಪಸ್ ಒಳ್ಳೇದಾಗತ್ತೆ ಈ ಜೀವನದಲ್ಲಿ. ಕೆಟ್ಟದ್ದು ಮಾಡಿದ್ರೆ ಅದು ಕೆಟ್ಟವೇ ನಮ್ಮ ಕರ್ಮ ನಮ್ಮನ್ನೇ ಬಾಧಿಸುತ್ತೆ. ಹಾಗಿರುವಾಗ ಎಲ್ಲದರಲ್ಲೂ ಹಿಂಸೆ ಇದೆ. ಗೋಮಾಂಸ ಕಡಿದು ತಿನ್ನಿ ಅಂತ ಹಿಂಸೆ ಮಾಡುತ್ತಾರೆ, ರಕ್ತದ ಉಕುಳಿ ಮಾಡ್ತಾರೆ. ಕೊನೆಗೆ ಈ ಪ್ರಾಣಿ ಪಕ್ಷಿಗಳು ಸಾಯುವಂತ ಕಣೆಯ ಕ್ಷಣಕ್ಕೆ ಒಂದು ಮಾತು ಮಾತ್ರ ಭಗವಂತನ ಹತ್ರ ಪ್ರಶ್ನೆ ಕೇಳುತ್ತೆ, ನನ್ನನ್ನೇನಾದ್ರೂ ಇಂಥ ಮನುಷ್ಯ ಈ ಕಟುಕ ಉಪ್ಪು ಮೆಣಸು ಹಾಕಿ ತಿಂತಾನೆ, ಆದ್ರೆ ಏನು ತಪ್ಪು ಮಾಡಿದ ನನ್ನ ಮಕ್ಕಳಿಗೆ ನಾಳೆ ಗತಿ ಯಾರು ಅಂತ ಭಗವಂತನ ಹತ್ರ ಅದು ಪ್ರಾರ್ಥನೆ ಮಾಡುತ್ತೆ. ಅದೇ ಹಿಂಸೆ ಮನುಷ್ಯನಿಗೆ ಅದು ವಾಪಸ್ ಬರುತ್ತೆ. ಆ ಒಂದು ಶಾಪ
ಇದೆ, ಅದು ನಮ್ಮನ್ನು ವಾಪಸ್ ಹಿಂಸೆ ನಮ್ಮನ್ನು ಅದರ ಆ ಹಿಂಸೆಯ ಪಾಪದ ಫಲ ನಮ್ಮನ್ನು ಬೆಂಬಡದೆ ನಮ್ಮನ್ನು ಉದ್ಧಾರ ಆಗ್ಲಿಕ್ಕೆ ಬಿಡಲ್ಲ. ಯಾವತ್ತು ನಾವು ಹಿಂಸೆ ಮಾಡಿದ್ರೆ ಹಿಂಸೆ ಮಾಡ್ಲಿಕ್ಕೆ ಪ್ರೇರಣೆ ಯಾವ್ದು ಕೊಡುತ್ತಾ ಅದು ಧರ್ಮ ಆಗಲ್ಲ. ಯಾವ್ದು ಅಹಿಂಸೆ ಪ್ರೇರಣೆ ಕೊಡುತ್ತಾ ಅದೇ ನಿಜವಾದ ಧರ್ಮ. ಹಿಂಸೆ ಮಾಡುವಂತದ್ದು, ಇಂಥದನ್ನು ಕೊಂದು ತಿನ್ನು ಅಂತ ಹೇಳಿ ಪ್ರಚೋದನೆ ಕೊಡುವಂತ ಪ್ರೇರಣೆ ಕೊಡುವಂತದ್ದು, ಹಿಂಸೆಗೆ ನೀವು ಯಾವ್ದು ಪ್ರಚೋದನೆ ಕೊಡ್ತೀರಾ ಅದು ಯಾವಾಗಲೂ ಧರ್ಮ ಅಲ್ಲ. ಅಹಿಂಸೆ ಮಾತ್ರ ಪರಮೋ ಧರ್ಮ. ನೀವು ಗೋಮಾತೆಯ ಬಗ್ಗೆ ಹೇಳ್ತಾ ಇದ್ರಿ. ನಾವು ಕರ್ನಾಟಕದಲ್ಲಿ ಗಮನಿಸ್ತಾ ಇದ್ವಿ, ಬಹಳಷ್ಟು ಗೋ ಹತ್ಯೆಗಳಾಗ್ತಾ ಇದೆ. ಈ ಮಹಾಕುಂಭ ಮೇಳದಲ್ಲಿ ಗೋಮಾತೆ ರಾಷ್ಟ್ರ ಮಾತೆ ಆಗ್ಬೇಕನ್ನುವಂತಹ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ಹುಟ್ಟಿದ ನಂತರ ನಮ್ಮ 2 ವರ್ಷದ ನಮ್ಮ ಜೀವನದವರೆಗೆ ನಾವು ತಾಯಿಯ ಮೊಲೆ ಹಾಲನ್ನು ನಾವು ಕುಡಿತೇವೆ. ಅದರ ನಂತರ ನಮ್ಮ ಇಡೀ ಮನುಕುಲ ಆ ಒಂದು ಗೋಮಾತೆಯ ಹಾಲಿನನ್ನೇ ನಾವು ನಂಬಿ ಬದುಕ್ತೇವೆ. ನಮಗೆ ನಾಯಿ ಹಾಲು ಕುಡ್ಲಿಕ್ಕೆ ಆಗಲ್ಲ, ಹಂದಿ ಹಾಲು ಕುಡಿಲಿಕ್ಕೆ ಆಗಲ್ಲ. ಹಾಗಾದ್ರೆ ಯಾವುದು ನಮ್ಮ ತಾಯಿಗೆ ಸರಿಸಮಾನವಾದದ್ದು ಯಾವ್ದಾದ್ರು ಇದ್ರೆ ಅಲ್ಲಿ ಇದು ಗೋಮಾತೆ ಮಾತ್ರ. ಅದಕ್ಕೆ ಗೋ ವಿಶ್ವಕ್ಕೆ ತಾಯಿ ಅಂತ ಹೇಳ್ತೇವೆ. ಗಾವೋ ವಿಶ್ವಸ್ಯ ಮಾತರ. ನಮ್ಗೊಬ್ಬರಿಗೆಲ್ಲ ಇಡೀ ಮನುಕುಲಕ್ಕೆ ಮಾತೆ ಅವಳು. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಶರೀರದಲ್ಲಿ ಹುಟ್ಟಿದ ಹಾಲನ್ನು ತಮ್ಮ ಮಕ್ಕಳಿಗೆ ಮಾತ್ರ ಕೊಡುತ್ತೆ, ಸ್ವಾರ್ಥಿಗಳಿರುತ್ತೆ. ಆದ್ರೆ ಗೋಮಾತೆ ನನ್ನ ಮಕ್ಕಳಿಗೆ ಕೊಟ್ಟು ಉಳಿದದನ್ನು ಸಂಸಾರಕ್ಕೆ ಕೊಡುವಂತದ್ದು ಏನಾದ್ರೂ ಇದ್ರೆ ದೇವತೆ ಅಂತ ಹೇಳುದು ಗೋಮಾತೆಯನ್ನು. ಅದಕ್ಕೆ ಅದರದ್ದು ತ್ಯಾಗ ಜೀವನ. ಅದಕ್ಕೋಸ್ಕರ ಗೋಮಾತೆಯನ್ನು ನಾವು ರಕ್ಷಣೆ ಮಾಡಬೇಕು. ಗೋವು, ಬ್ರಾಹ್ಮಣ, ಸಾಧು, ಇದು 3 ಧರ್ಮ ಅನ್ನುವಂತ ಒಂದು ಸೂರ್ಯನಿಗೆ ಸಮಾನಾಂತರ ರೇಖೆಯಲ್ಲಿ ಪರಿಕ್ರಮ ಮಾಡ್ತಾ ಇರ್ತದೆ. ಇದು 3 ಉಳಿಯದೆ ಧರ್ಮ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಗಾವು, ಬ್ರಾಹ್ಮಣ, ಸಾಧು, ಇದು 3 ಇಂಪಾರ್ಟೆಂಟ್. ಇದನ್ನು ಉಳಿಸಲೇಬೇಕು. ಇದು ಉಳಿದ್ರೇನೆ ಸನಾತನ ಉಳಿಯುತ್ತೆ. ಯಾಕಂದ್ರೆ ಇದು 3 ಶಾಂತಿಗೆ, ಅಹಿಂಸೆಗೆ ಪ್ರೇರಣೆ. ಆದ ಕಾರಣ ಮತ್ತೊಂದು ಗೋಮಾತೆಯ ಬಗ್ಗೆ ಹೇಳ್ಬೇಕಾದ್ರೆ, ಗೋಮಾತೆ ಈ ಕುಂಭದ ಒಂದು ಸಮುದ್ರ ಮಂಥನದ ಕಾಲದಲ್ಲಿ ಸುರಭಿಯಾಗಿ ಹುಟ್ಟಿದವಳು. ಹಾಗಿರುವಾಗ ನಾವು ರಾಜಕೀಯ ವ್ಯಕ್ತಿಗಳು, ಸಂಘಟನೆಗಳು ಈ ಗೋಮಾತೆಯ ಬಗ್ಗೆ ಕಾಳಜಿ ವಹಿಸಬೇಕು. ಇದನ್ನು ನಾವು ಯಾವುದೇ ರಾಜಕೀಯ ಮಾಡದೆ ಗೋಮಾತೆಯ ವಿಷಯ, ರಕ್ಷಣೆಯ ವಿಷಯದಲ್ಲಿ, ದೇಶಿ ಹಸುಗಳನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ನಾವು ಇದಕ್ಕೆ ಯಾವುದೇ ರಾಜಕೀಯದಿಂದ ದೂರ ಇರಬೇಕು. ನಾವು ಇದನ್ನು ಹೃದಯದ ಅಂತರಂಗದಿಂದ ನಾವು ಇದನ್ನು ತಾಯಿಯಾಗಿ ಸ್ವೀಕರಿಸಿದಾಗ ಇದರ ಬಗ್ಗೆ ಇರುವಂತಹ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋಮಾತೆಯ ಶರೀರ ಅಂತ ಹೇಳ್ತೇವೆ. ಹಾಗಿರುವಾಗ ಇಂತಹ ಒಂದು ಪವಿತ್ರವಾದ ಒಂದು ವಿಶ್ವದ ಒಂದು ಶಾಂತಿಯನ್ನು ಬಯಸುವ, ವಿಶ್ವದ ಎಲ್ಲರಿಗೆ ತಾಯಿಯಾಗಿರುವಂತಹ ಗೋಮಾತೆಯನ್ನು ನಾವು ಉಳಿಸಬೇಕಾದ ನಮ್ಮ ಮಾನವೀಯ ಧರ್ಮ ಅದು. ಯಾಕಂದ್ರೆ ನಾವು ಅದರದ್ದೇ ಖರ್ಜುದಾರರು. ನಾವು ಅವಳ ಎದೆಯ ಹಾಲನ್ನೇ ಅವಳಿಗೆ ಕೊಡುವ, ಮಗುವಿಗೆ ಕೊಡುವಂತಹದನ್ನೇ ನಾವು ಕುಡಿದು ನಮ್ಮ ಶರೀರದಲ್ಲಿ ಶಕ್ತಿ ಬಂದು ನಾವು ಇವತ್ತು ಅದನ್ನೇ ಕೊಂದು ತಿಂತೇವೆ ಅಂತ ಹೇಳಿದ್ರೆ ನಮ್ಮಷ್ಟು ಪಾತಕಿ, ನಮ್ಮಷ್ಟು ಪಾಪಿಗಳು ಜಗತ್ತಿನಲ್ಲಿ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡುತ್ತೆ ಅದು ಧರ್ಮ ಆಗುವುದೇ ಇಲ್ಲ ಯಾವತ್ತು. ಎಲ್ಲಿ ಅಹಿಂಸೆ ಇರುತ್ತೋ, ನಮ್ಗೆ ತಿನ್ಲಿಕ್ಕೆ ದೇವರು ಎಷ್ಟೋ ವಸ್ತುಗಳನ್ನು ಮಾಡಿದ್ದಾರೆ, ಕೇವಲ ಅದನ್ನೇ ಕೊಂದು ತಿನ್ಬೇಕು ಅಂತ ಇಲ್ಲ. ಅದಕ್ಕೆ ಸಹ ಭಗವಂತ ನಮ್ಮನ್ನು ಸೃಷ್ಟಿಸಿ ಮಾಡಿದ ಬ್ರಹ್ಮನೇ ಅದನ್ನು ಸಹ ಸೃಷ್ಟಿ ಮಾಡಿದ್ದು. ಎಲ್ಲ ಜೀವಿಗಳನ್ನು ಅವನ ಪ್ರೀತಿಯಿಂದ ಸೃಷ್ಟಿ ಮಾಡಿದ್ದಾನೆ. ಎಲ್ಲದಕ್ಕೂ ಈ ಭೂಮಿ ಆಶ್ರಯ ತಾನು ಕೊಟ್ಟಿದೆ. ನಮ್ಮದಂತ ಏನದು ಹೇಳುವುದಿಲ್ಲ, ಭಗವಂತನದ್ದು ಎಲ್ಲ ಕೃಪೆ. ನಮ್ಗೆ ಇಷ್ಟು ಅಧಿಕಾರ ಭೂಮಿಯ ಮೇಲೆ ಇದೆಯೋ ಹಾಗೆ ಒಂದು ಗೋಮಾತೆಗೆ ಸಹ ಇಲ್ಲಿ ಬದುಕುವ ಅಧಿಕಾರ ಖಂಡಿತ ಇದೆ. ಅದು ಲೋಕದ ಎಲ್ಲರನ್ನು ಉದ್ಧಾರ ಮಾಡುವ ಅವಳಿಗೆ ವಿಶೇಷವಾಗಿ ಅಧಿಕಾರ ಇದೆ. ಗುರುಗಳೇ, ನಿಮ್ಮ ಪ್ರಕಾರ ಸನಾತನ ಧರ್ಮ ಅಂದ್ರೆ ಏನು? ಸನಾತನ ಅಂತ ಹೇಳಿದ್ರೆ ಆದಿ ಅಂತ್ಯ ಇಲ್ಲದಂತ ಒಂದು ಅಪೂರ್ವವಾದಂತ ಒಂದು ಧರ್ಮ. ಅದಕ್ಕೆ ಆದಿ ಇಲ್ಲ. ಜಗತ್ತು ಯಾವಾಗ ಸೃಷ್ಟಿಯಾಗಿದೆ ಅಂದಿನಿಂದ ಸೂರ್ಯಚಂದ್ರರು ಇರುವವರೆಗೆ ಇರುವಂತ, ಯಾಕಂದ್ರೆ ಧರ್ಮ ಶಾಶ್ವತ. ನಾವೆಲ್ಲ ಇರ್ತೇವೆ, ಹೋಗ್ತೇವೆ. ನಮಗಿಂತ ಮುಂಚೆ ಎಷ್ಟೋ ಪೀಳಿಗೆಗಳು ಇಲ್ಲಿ ಸೃಷ್ಟಿಯಾಗಿದೆ, ಹೋಗಿದೆ. ಇಲ್ಲಿ ಮನುಷ್ಯರು ಬದಲಾಗ್ತಾರೆ, ಪ್ರಕೃತಿ ಬದಲಾಗುತ್ತೆ. ಆದ್ರೆ ಧರ್ಮ ಅನ್ನುವಂಥದ್ದು ಬದಲಾಗಲ್ಲ. ಧರ್ಮ ನಿತ್ಯ ಶಾಶ್ವತ. ಯಾವುದು ನಿತ್ಯ ಶಾಶ್ವತ ಇದೆಯಾ ಅದೇ ಸತ್ಯ ಸನಾತನ. ಅದು ಕೊನೆಯವರೆಗೂ ಈ ಭೂಮಿಯಲ್ಲಿ ಸೂರ್ಯಚಂದ್ರ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿವರೆಗೆ ಅದು ಅಂತ್ಯವೂ ಆಗಲ್ಲ. ಯಾಕಂದ್ರೆ ಎಲ್ಲಿ ಅದು ಸೃಷ್ಟಿಯಾಗಿದೆ, ಆರಂಭ ಆಗಿದೆ, ಅದಕ್ಕೆ ಅಂತ್ಯವೂ ಇಲ್ಲ, ಆರಂಭವೂ ಇಲ್ಲ. ಅದು ಭೂಮಿ ಬ್ರಹ್ಮಾಂಡ ಎಲ್ಲಿಗೆ ಸೃಷ್ಟಿಯಾಗಿದೆ ಅದೇ ಸನಾತನ. ಆ ಭೂಮಿಯ ಮೇಲೆ ಬದುಕುವಂತದ್ದು ಏನು ಜೀವನ ಶೈಲಿ ಇದೆ, ಪರಸ್ಪರ ಒಂದು ಸ್ನೇಹದಿಂದ, ಒಂದು ಕುಟುಂಬವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಯಿಂದ ಬದುಕುವುದೇ ಸನಾತನ. ಎಲ್ಲರನ್ನು ಒಂದು ಮಾಡುವುದು ಸನಾತನ. ಎಲ್ಲರ ಇನ್ನೊಬ್ಬರ ಕಷ್ಟವನ್ನು ನಾವು ನಮ್ಮ ಕಷ್ಟದ ಹಾಗೆ, ಇನ್ನೊಬ್ಬರ ನೋವನ್ನು ನಮ್ಮ ನೋವಾಗಿ ನಾವು ಸ್ವೀಕರಿಸಿ ಅವರನ್ನು ನಮ್ಮವರಂತೆ, ಕೆಳಗೆ ಬಿದ್ದವರನ್ನು ಎಬ್ಬಿಸಿ ಕೈಯನ್ನು ಹಿಡಿದು ಮುಂದೆ ತಕೊಂಡು ಹೋಗುವುದು ಜೀವನ. ಮುಕ್ತಿಯ ಕಡೆಗೆ ಜ್ಞಾನದಾನ ಮಾಡುವುದು ಅದು ಸನಾತನ. ಹಾಗಿರುವಾಗ ಸತ್ಯ ಸನಾತನ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಲ್ಲಿ ಒಳ್ಳೆತನ ಇದೆ ಅಲ್ಲಿ ಸನಾತನದ್ದು. ಗುರುಗಳೇ, ನೀವು ಇಷ್ಟು ದಿನಗಳಿಂದ ಇಲ್ಲಿ ಇದ್ದೀರಾ, ನೀವು ಇಲ್ಲಿನ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ?
ಅದ್ಭುತವಾಗಿ ಯೋಗಿ ಆದಿತ್ಯನಾಥ್ ಜಿ ಮತ್ತು ಮೋದಿ ಅವರು ಒಟ್ಟಿಗೆ ಸೇರಿ ಡಬಲ್ ಇಂಜಿನ್ ಸರ್ಕಾರದವರು ತುಂಬಾ ಚೆನ್ನಾಗಿ ಒಂದು ಕೊಲಾಬರೇಷನ್ ಮಾಡಿದ್ದಾರೆ ಇಲ್ಲಿ. ಯಾಕಂದ್ರೆ 2 ಸಲ ಇಲ್ಲಿ ಗುಡಿಸ್ತಾರೆ, ಡೈಲಿ ಪ್ರತಿಯೊಂದು ಸೆಕ್ಟರ್ ಅಲ್ಲೂ 2 ಸಲ ಕ್ಲೀನ್ ಮಾಡ್ತಾರೆ, ಸಾಯಂಕಾಲ ಮತ್ತೆ ಬೆಳಿಗ್ಗೆ ಕ್ಲೀನ್ ಮಾಡ್ತಾರೆ. ರಸ್ತೆಗಳ ಈ ಭಾಗದಲ್ಲೂ ಚೆನ್ನಾಗಿ ಕ್ಲೀನ್ ಇಟ್ಟಿರ್ತಾರೆ. 24 ಗಂಟೆ ನೀರಿನ ವ್ಯವಸ್ಥೆ ಇದೆ, 24 ಗಂಟೆ ವಿದ್ಯುತ್ ವ್ಯವಸ್ಥೆ ಇದೆ. ಮತ್ತೆ ಎಲ್ಲ ಕಡೆಗಳು ನೀರುಗಳು, ಟಾಯ್ಲೆಟ್ಗಳು, ಯಾವ ಒಂದು ಮೂಲಭೂತ ಸಂಪರ್ಕಕ್ಕೂ ಏನು ಕೃತಕ ನಗರ 90 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೃತಕ ನಗರ ಸೃಷ್ಟಿಯಾದ್ರೂ ಮೂಲ ಸೌಕರ್ಯಗಳಿಗೆ ಯಾವತ್ತು ನಾನು 1 ತಿಂಗಳಿಂದ ನೋಡ್ತಾ ಇದ್ದೇನೆ. ಸೂಪರ್ ಆಗಿ ಮಾಡಿದ್ದಾರೆ. ವಿಶೇಷವಾಗಿ ನಾನು ಇವರನ್ನು ಅಭಿನಂದನೆ ಮಾಡ್ತೇನೆ. ನಾನು ಮತ್ತೆ ಕೇಳಬೇಕು, ಸನಾತನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ, ಅದೇ ರೀತಿ ಸನಾತನಿ ಸಿಎಂ ಯೋಗಿಜಿ ಅವರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಅವರು ಇವತ್ತು ಯಾವ ರೀತಿ ಸನಾತನ ಧರ್ಮವನ್ನ ಎತ್ತಿ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಈ ಕಡೆ ತಿರುಗಿ ನೋಡ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಬದಲಾಗುತ್ತಿರುವ ಈ ಆಧುನಿಕ ಕಾಲಘಟ್ಟದಲ್ಲಿ 5G ಯುಗದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಭಗವಂತ ಒಂದು ಮಾತು ಹೇಳಿದ್ದಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾರೆ. ಹಾಗೆ ಭಗವಂತ ನಾರಾಯಣ ಕಿಸ್ ರೂಪ್ ಮೇ ಮಿಲ್ ಜಾಯೇಗ ಅಂತ ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಅವರು ಭಗವಂತನ ಒಂದು ಅಂಶ ಅಂತ ನಾನು ತುಂಬಾ ಸಾಧನೆಯಿಂದ, ನನ್ನ ಒಂದು ಸಾಧನ ಶಕ್ತಿಯಿಂದನೂ ನಾನು ಹೇಳ್ತೇನೆ, ಆಧ್ಯಾತ್ಮ ಶಕ್ತಿಯಿಂದನೂ ಹೇಳ್ತೇನೆ. ಯಾಕಂದ್ರೆ ಎಲ್ಲರಿಗೂ ತ್ಯಾಗ ಮಾಡ್ಲಿಕ್ಕೆ ಇಷ್ಟ ಇರಲ್ಲ. ಈ ಸಂಸಾರ ಜೀವನದಲ್ಲಿ ನನ್ನ ಬದುಕನ್ನು ನಾನು ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ, ರಾಷ್ಟ್ರ ಹಿತೋ ಸರ್ವೋಪರಿ ಅಂತ ಹೇಳಿ ರಾಷ್ಟ್ರದ ಧ್ಯೇಯವನ್ನು ಇಟ್ಟುಕೊಂಡು ತನ್ನ ಜೀವನವನ್ನು ಮುಡಿಪಾಗಿಡುವುದು, ತ್ಯಾಗ ಮಾಡುವುದು, ಸರ್ವ ಸಮರ್ಪಣ ಮಾಡುವುದು ಅಷ್ಟು ಸುಲಭ ಇಲ್ಲ. ಅದೊಬ್ಬ ಹೃದಯದ ಅಂತರಾಳದಿಂದ ಮಾತ್ರ ಈ ತರದ ಒಂದು ವ್ಯವಸ್ಥೆ ಮಾಡಿದ್ರೆ ಆವಾಗಲೇ ಅದು ಸಫಲತೆಗೆ ಸಾಧ್ಯ. ಅಂತರಾಳದಿಂದ ತುಂಬಾ ವರ್ಷ ಕಷ್ಟಪಟ್ಟು ಇದರ ಸಿದ್ಧತೆ ನಡೆಸಿ ಇಷ್ಟು ದೊಡ್ಡ ಒಂದು 90 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೃತಕ ನಗರ ಸೃಷ್ಟಿ ಮಾಡುವುದು ಅಂತ ಹೇಳಿ ಸಾಧ್ಯದ ವಿಷಯ ಅಲ್ಲ. ಹಾಗೆ ಸನಾತನದ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ನಾಥ್ ಪರಂಪರೆಯ ರಾಷ್ಟ್ರೀಯ ಅಧ್ಯಕ್ಷರು, ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ತುಂಬಾ ವರ್ಷಗಳ ರಾಜಕೀಯ ಅನುಭವವೂ ಇದೆ. ಹಾಗೆ ಅವರ ಏನು ಧನಾತ್ಮಕವಾದಂತಹ ಯಾವುದು ಬಲಪಂಥೀಯ ಧೋರಣೆ ಇದೆ, ರಾಷ್ಟ್ರವನ್ನು ಪ್ರೀತಿ ಮಾಡುವ, ರಾಷ್ಟ್ರ ಪ್ರೇಮದ ಬಗ್ಗೆ ಜಾಗೃತಿ ಪಡಿಸುವಂತ ಸಂಘಟನಾತ್ಮಕವಾಗಿಯೂ ಅವರು ತುಂಬಾ ಸಂಘಟನೆಗಳನ್ನು ಮಾಡಿದ್ದಾರೆ. ಧರ್ಮಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟವರು. ಅಂತವರು ಒಂದು ದೇಶದ ಕಮಾನನ್ನು ಹಿಡ್ಕೊಂಡ್ರೆ, ನಮ್ಮ ದೇಶದ ಚುಕ್ಕಾಣಿಯನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ಎಂತ ಒಂದು ಕಷ್ಟದ ವಿರೋಧ ಪಕ್ಷದವರ ಎಂತ ಪಿತೂರಿಗಳು ಎಷ್ಟೇ ಒಂದು ಷಡ್ಯಂತ್ರಗಳನ್ನು ಮಾಡಿದ್ರು ಅದನ್ನು ಸಮರ್ಥವಾಗಿ ಎದುರಿಸುವಂತ ಶಕ್ತಿ ಮೋದಿಜಿ ಮತ್ತೆ ಯೋಗಿಜಿ ಅವರಿಗೆ ಆ ಭಗವಂತನ ಕೃಪೆಯಿಂದ ಸಿಕ್ಕಿದೆ. ಇನ್ನು ಮುಂದಕ್ಕೂ ಅವರ ಜೊತೆ ನಾವು ಎಲ್ಲಾ ಸಾಧು ಸಂತರು ಇದ್ದೇವೆ. ಯೋಗಿಜಿ ಅವರೇ ಮುಂದಿನ ಪ್ರಧಾನ ಮಂತ್ರಿ ಆಗಬೇಕು, ಈ ದೇಶವನ್ನು ನಡೆಸಬೇಕು, ಹಿಂದಿನ ರಾಷ್ಟ್ರವಾಗಿ ಅವರ ತತ್ವ ಸಿದ್ಧಾಂತವನ್ನು ಇಡೀ ಜಗತ್ತು ಒಪ್ಪಿದೆ. ನಮ್ಮ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಹಾಗೂ ಭಾರತದ ಎಲ್ಲಾ ಸಾಧು ಸಂತರು ಅವರ ತತ್ವವನ್ನು ನಾವು ಅವರಿಗೆ ಗೌರವಿಸ್ತೇವೆ. ಯಾಕಂದ್ರೆ ಅವರು ಏನಾದರೂ ಇಷ್ಟವರೆಗೆ ಮಾಡಿದವರ ಪಟ್ಟಿಯಲ್ಲಿ ಮೊದಲು ಕಾಣುವವರೇ ಯೋಗಿ ಆದಿತ್ಯನಾಥ್ ಅವರು. ಆಗಿರುವಾಗ ಅವರನ್ನು ನಾವು ಮುಂದೆ ತರುವುದಕ್ಕೆ ತನ್ಮನ ಧನಗಳಿಂದ ನಾವು ಸಹಕರಿಸ್ತೇವೆ. ಅವರನ್ನೇ ನಾವು ಮುಂದಿನ ಪ್ರಧಾನಮಂತ್ರಿಯಾಗಿ ಭಾರತ ದೇಶವನ್ನು ನಡೆಸುವಂತ ಒಂದು ಸಂಕಲ್ಪವನ್ನು ಅವರು ಮಾಡಬೇಕು. ಅವರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಖಂಡಿತವಾಗಿ ಆ ಶಿವನಲ್ಲಿ ಪ್ರಾರ್ಥಿಸ್ತೇನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.